ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಉದ್ಯೋಗ ಪರ್ವದ 8ನೇ ಸಂಧಿ ಶ್ರೀಕೃಷ್ಣ ರಾಯಭಾರ ಮುಂದುವರಿತಾ ಇದೆ. ಸಮಾಧಾನವಾಗಿ ನಿಧಾನವಾಗಿ ಸಂಧಿಯನ್ನು ನಾವು ನೋಡ್ತಾ ಹೋಗೋಣ. ರಾವಣನ ಪರಿ ನೆಲಸಿತಿವನಲಿ. ವಿದುರ, ಇವನಲ್ಲಿ ರಾವಣನ ಒಂದು ಅಂಶ ಇದೆ. ಸಾವಿಗಂಜುವನಲ್ಲ, ಯುದ್ಧಕ್ಕೆ ಇವನು ಹೆದರದೇ ಇಲ್ಲ. ನಯಾ ಖಳನು ನಯಾವಿದನು ನಮ್ಮ ಕುತಿಕೊಳ್ಳದು ವಿದುರ ಕೇಳಿಂದ. ಈಗ ನಾನು ರಾಯಭಾರಕ್ಕೆ ಹೊರಟಿದ್ದೀನಿ. ನನ್ನ ಒಂದು ಕೆಲಸ ಆಗುತ್ತೋ ಇಲ್ಲೋ ಅನುಮಾನ ಇದೆ. ಹಂಗಾಗಿಬಿಟ್ಟು ಹೋಗ್ತಾ ಇದ್ದೀನಿ, ನೀನು ಬಾ ನನ್ನ ಜೊತೆಗೆ ಅಂತ ಹೇಳಿಬಿಟ್ಟು ಪರಮಾತ್ಮ ಪಾಂಡವರ ಭಾಗವನ್ನು ಪಾಂಡವರಿಗೆ ಕೊಡಿಸೋದಕ್ಕೋಸ್ಕರ ರಾಯಭಾರಕ್ಕೆ ಹೋಗ್ತಾ ಇದ್ದಾನಂತ ಆಸ್ಥಾನಕ್ಕೆ. ಇನುತ ಮಂಚವನಿಳಿದು ವರ ಕಾಂಚನವರೂಥಕ್ಕೆ ಕೈಗೊಡುವ ಯದು ಜನಪರುಗಡನೆಯಲಿ ವಿಜಯಂಗೈದನ ಸುರಾರಿ. ಮಂಚವನ್ನು ಇಳಿದಿದ್ದಾನೆ. ಆ ಕಡೆ ಈ ಕಡೆ ವಿದುರ ಅವರು ಇವರು ಆಸರೆಯನ್ನು ಕೊಟ್ಟಿದ್ದಾರೆ ಪರಮಾತ್ಮ ನಡ್ಕೊಂಬರೋದಕ್ಕೋಸ್ಕರ. ವರೂತಕ್ಕೆ ಕೈ ಕೊಡುವ ಯದು ಜನಪರುಗಡನೆಯಲಿ ವಿಜಯಂಗೈದನ ಸುರಾರಿ. ಮುನಿನಿಕರ ಸಂದಣಿಸಿತು ಅಭ್ರತುಳ ನಿಮಿಷಾವಳಿ ನೆರೆದುದು. ಇಭಪುರ ಜನ ಒಡನೆ ನಡೆತರಲು ಹರಿ ಬರುತ್ತಿರ್ದನು ಓಲಗಕ್ಕೆ. ಆಕಾಶದಲ್ಲಿ 330 ಕೋಟಿ ಜನ ದೇವತೆಗಳು ಸೇರಿದಾರಂತೆ ಪರಮಾತ್ಮನ ಪಂಚಾಯಿತಿ ನೋಡೋದಕ್ಕೆ. ಹೆಂಗೆ ಮಾಡ್ತಾನೆ ಇವನು ಪಂಚಾಯಿತಿ ನೋಡೋಣ, ಯಾರಿಗೆ ನ್ಯಾಯವನ್ನು ಕೊಡಿಸ್ತಾನೆ ನೋಡೋಣ, ಇವನ ಒಂದು ಬಂದಿರತಕ್ಕಂಥ ಕೆಲಸ ಆಗುತ್ತೋ ಇಲ್ವೋ ನೋಡೋಣ ಅಂತ ಹೇಳಿಬಿಟ್ಟು 330 ಕೋಟಿ ಜನ ದೇವತೆಗಳು, ತ್ರಿಮೂರ್ತಿಗಳು, ಅಷ್ಟದಿಕ್ಪಾಲಕರು ಎಲ್ಲ ಸೇರಿದ್ದಾರೆ. ಅವನು ಬರ್ತಾ ಇದ್ದರೆ ಸಾವಿರಾರು ಜನ ಹಸ್ತಿನಾವತಿ ಜನ ಎಲ್ಲ ಅವನ ಹಿಂದೆ ಬರ್ತಾ ಇದ್ದಾರಂತೆ. ಹೆಂಗೆ ಬರ್ತಿದ್ದಾನೆ? ಅನಿಮಿಷಾವಳಿ ನೆರೆದುದೋ ಇಭ ಜನದೊಡನೆ ಇಭಪುರ ಜನದೊಡನೆ ನಡೆತರಲು ಹರಿ ಬರುತ್ತಿದ್ದನು ಓಲಗಕ್ಕೆ. ಬರ್ತಾ ಇದ್ದಾನೆ ಪರಮಾತ್ಮ ಹಸ್ತಿನಾವತಿ ನಗರದಲ್ಲಿ. ಹೆಂಗಿದೆ ಗೊತ್ತಾ ವಾತಾವರಣ? ಬರ್ತಾ ಇದ್ದರೆ ಪರಮಾತ್ಮ ಕಲಿಮಲದಿ ಹೊಲೆಗಲಸಿ ದಿಭಪುರಿಯೊಳಗೆ ನಿರ್ಮಲವಾಯಿತು. ಆಗಲೇ ಕಲಿಮಲದಿ ಹೊಲಗಲೆಸಿದ ಇಭಪುರಿಯೊಳಗೆ ನಿರ್ಮಲವಾಯಿತು. ಆಗಲೇ ಕಲಿಯುಗದ ಶಾಖ ಹೊಡಿತಾ ಇದೆಯಂತೆ. ಮನುಷ್ಯರ ಮನಸ್ಸಿನಲ್ಲಿ ಕೆಟ್ಟ ಭಾವನೆಗಳಾಗಲೇ ಮೂಡ್ತಾ ಇದ್ದಾವಂತೆ. ಅಂಥ ಒಂದು ಇಭಪುರಿ ಅಂದರೆ ಹಸ್ತಿನಾವತಿ ಪರಮಾತ್ಮನ ಒಂದು ಪಾದಸ್ಪರ್ಶದಿಂದ ಕಲಿಮಲದಿ ಹೊಲಗಲಸಿದಿ ಬಪುರಿಯೊಳಗೆ ನಿರ್ಮಲವಾಯಿತು. ಏನಾಯಿತು? ಕೃಷ್ಣನ ಚೆಲುವ ದರುಶನದಿಂದ ಬೆಂದವು ಭವದ ಭಯ ಬೀಜ. ಕೃಷ್ಣನ ಚೆಲುವ ದರ್ಶನದಿಂದ, ಪರಮಾತ್ಮನ ದರ್ಶನದಿಂದ 83 ಲಕ್ಷದಿಂದ ಕಟ್ಟಿಕೊಂಡು ಬಂದಿರತಕ್ಕಂಥ ಮಹಾಪಾಪಗಳೆಲ್ಲ ಬೆಂದು ಹೋದವಂತೆ. ಲಲನೆಯರು ತಮ್ಮ ನಯನಂಗಳಿಗೆ ದೇವನ ತೆಗೆದು ಸನುಮತ ಪುಳಕರಾದರು ಕೇಳು ಜನಮೇ ಜಯ ಮಹೀಪಾಲ. ಏನು ಸುಮ್ಮನೆ ಎಲ್ಲ ಜನನೂ ಕೂಡ ಪರಮಾತ್ಮನ ಕಣ್ಣು ತುಂಬಿಸ್ಕೊಂಡು ಬರ್ತಾ ಇದ್ದಾರಂತೆ. ಹೆಂಗೆ ಬರ್ತಾ ಇದ್ದಾನೆ ಪರಮಾತ್ಮ? ವರ್ಣನೆ ನೋಡ್ರಿ ಕುಮಾರವ್ಯಾಸಂದ ಹೆಂಗಿದೆ ಅಂದರೆ, ಯಾರು ಬಂದರೂ ಬರ್ತಾ ಇದ್ದಾರೆ, ಯಾರು ಆಸ್ಥಾನಕ್ಕೆ ಬರ್ತಾ ಇದ್ದಾರೆ. ಕಂಜ ಸಂಭವ ಪಿತನು ಬಂದನು ನಂಜಿನಲಿ ಪವಡಿಸುವ ಬಂದನು ಕುಂಜರನ ಬರೆ ಕೇಳಿ ಸಲಹಿದ ದೇವನಿದೆ ಬಂದ ಅಂಜನಾಸುತ ನೊಡೆಯ ಬಂದನು
ಅಂಜಿದ ಸುರಗೆ ಅಭಯವಿತ್ತವ ಭಂಜನೆಗೆ ಬಲು ದೈವ ಬಂದನು ನೃಪತಿ ಅರಮನೆಗೆ. ಕಂಜ ಸಂಭವ ಪಿತನು ಬಂದನೋ, ಬ್ರಹ್ಮನ ತಂದೆ ಬಂದ, ನಂಜಿನಲ್ಲಿ ಪವಡಿಸುವ ಬಂದನು. ಬೇರೆ ರೂಪದಿಂದ ಶಿವನ ರೂಪದಲ್ಲಿ ನಂಜಿನಲ್ಲಿ ಮಳಿಕಳ್ತಕ್ಕಂಥ ಶಿವನ ರೂಪದವನಾಗಿರ್ತಕ್ಕಂಥ ಪರಮಾತ್ಮ ಬಂದ. ಕುಂಜರನ ಮೊರೆಗೇಳಿ ಸಲಹಿದ ದೇವನಿದೆ ಬಂದ. ಆನೆಯ ಒಂದು ಮೊರೆಯನ್ನು ಕೇಳಿರ್ತಕ್ಕಂಥ ಪರಮಾತ್ಮ ಅದನ್ನು ಬಂದು ರಚನೆ ಮಾಡಿದ ರೀತಿಯಲ್ಲಿ ಬರ್ತಾ ಇದ್ದಾನೆ. ಅಂಜನಾಸುತನೊಡೆಯ ಬಂದನು, ಹನುಮಪ್ಪನ ಗುರುವಾಗಿರ್ತಕ್ಕಂಥ ರಾಮನ ಮತ್ತೊಂದು ಅವತಾರವೇ ಆಗಿರ್ತಕ್ಕಂಥ ಕೃಷ್ಣ ಬರ್ತಾ ಇದ್ದಾನಂತೆ. ಅಂಜಿದ ಸುರನಿಗ ಭಯವಿತ್ತವ ಭಂಜನೆಗೆ ದೈವ ಬಂದನು ನೃಪತಿ ಅರಮನೆಗೆ. ವಿಭೀಷಣನಿಗೆ ಮುಕ್ತಿಯನ್ನು ಕೊಟ್ಟಿರ್ತಕ್ಕಂಥವನು ಬರ್ತಾ ಇದ್ದಾನೆ. ಇನ್ಯಾರು ಬಂದರು? ದೇವ ಬಂದನು ತನ್ನ ನೆನೆವರ ಕಾವ ಬಂದನು ದೈತ್ಯ ಕುಲವನದಾವ ಬಂದನು ಭಾಗವತ ಜನಲೋಲುಪನು ಬಂದ. ಭಾವಿಸುವಡೆ ಅಗಹಾರಿ ಬಂದನು ಓವಿ ಬಂದರೆ ತನ್ನ ವೀರುವ ದೇವ ಬಂದನು ವೀರನರಯಣ ಬಂದನು ಅರಮನೆಗೆ. 24 ಗಂಟೆ ತನ್ನನ್ನು ಧ್ಯಾನ ಮಾಡತಕ್ಕಂಥ ಭಕ್ತರನ್ನು ಕಾಪಾಡ್ತಕ್ಕಂಥ ವೀರನಾರಾಯಣ ಸ್ವಾಮಿ ಬರ್ತಾ ಇದ್ದಾನಂತೆ ಆಸ್ಥಾನಕ್ಕೆ. ಅರಸ ಬಂದನು ಭಾಗವತ ಜನ ಪುರುಷ ಬಂದನು ಭಕ್ತವತ್ಸಲ ಕರುಣಿ ಬಂದನು ತನ್ನ ನೆನೆದರೆ ಪರಮ ಪದವೀವ ಪರಮ ಪುರುಷೋತ್ತಮನು ಬಂದನು ದುರಿತ ದುರ್ಗ ವಿಭಾಡ ಬಂದನು ಸುರರ ಸಲಹುವ ದೇವ ಬಂದನು ನೃಪತಿ ಅರಮನೆಗೆ ನೃಪತಿ ಅರಮನೆಗೆ ನೃಪತಿ ಅರಮನೆಗೆ ಪರಮ ಪುರುಷೋತ್ತಮನು ಬಂದನು ತನ್ನ ನೆನೆದರೆ ಪರಮ ಪದವೀವ. ತನ್ನ ಸುಮ್ಮನೆ ನೆನೆಸಿದ ಮಾತ್ರದಿಂದ ಮುಕ್ತಿಯನ್ನು ಕೊಡತಕ್ಕಂಥ ಪರಮಾತ್ಮ ಬರ್ತಾ ಇದ್ದಾನಂತೆ. ಕ್ಷೀರವಾರಿ ದಿಶೆಯನ ಬಂದನು ವಾರಿಜೋದರ ಕೃಷ್ಣ ಬಂದನು ದಾರುಣಿಯ ಹೊರೆ ಇಳಿಯಲೋಸುಗ ಮನುಜವೇಷದಲ್ಲಿ. ಭೂಮಿಯ ಭಾರವನ್ನು ಇಳಿಸೋದಕ್ಕೋಸ್ಕರ ಕ್ಷೀರವಾರಿ ದಿಶೆಯನ್ನು ಬರ್ತಾ ಇದ್ದಾನಂತೆ. ಭೂರಿ ಧನುಜರ ನೊರಸಿ ಕೌರವ ವಾರದಿಯ ಮುಕ್ಕುಳಿಸಲೋಸುಗ ಭೋರನೈತರು ತಿರ್ದನು ಅಂಧ ನೃಪಾಲನರ ಮನೆಗೆ. ಏನಿಡೀ ಆ 11 ಅಕ್ಷೋಹಿಣಿ ಸೈನ್ಯ ಸಮೇತ ಇವರನ್ನೆಲ್ಲವರನ್ನು ಮುಕ್ಕಳಿಸಿ ಉಗುಳಕ್ಕೆ ಬರ್ತಿದ್ದಾನಂತೆ ಆ ಒಂದು ಆಸ್ಥಾನಕ್ಕೆ. ಅವಾಗ ಅವನು ದುರ್ಯೋಧನ ಕಟ್ಟಪ್ಪಣೆಯನ್ನು ಮಾಡಿಬಿಟ್ಟಿದ್ದ. ಯಾರಾದರೂ ಕೂಡ ಕೃಷ್ಣ ಬಂದಾಗ ಮಿಸುಗಾಡಿದರೆ ಎದ್ದು ಹೋಗಿ ಅವನಿಗೆ ನಮಸ್ಕಾರ ಮಾಡಿದರೆ ಅವರ ಮೇಲೆ ಏನು ಕ್ರಮ ತಗಂತೀನೋ ಗೊತ್ತಿಲ್ಲ ಅಂತ ಎಲ್ಲರೂ ಸುಮ್ಮನೆ ಗಡ 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 ನಡಿಕೆ ಅಂತ ಕೂತ್ಕೊಂಡಿದ್ದರು. ಎಲ್ಲರೂ ಒಂದು ಪ್ರತಿಜ್ಞೆಯನ್ನು ಮಾಡಿದರು. ನೋಡೋಣ ದುರ್ಯೋಧನ ಹೇಳಿದ್ದಾನೆ ಪರಮಾತ್ಮ ಬಂದರೆ ಏನಾಗುತ್ತೆ ಅನ್ನೋದನ್ನು ಅಂತ ಹೇಳಿಬಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದರೆ ಏನಾಯ್ತು ಗೊತ್ತಾ? ಬರಲು ಮುರಹರನು ಇದಿರು ಬಂದರು ಗುರು ನದಿ ಜದ್ರೋಣ ಗೌತಮ ಗುರು ಸುತಾದಿ ಸಮಸ್ತ ಭೂಪ ಸಮೂಹ ಸಂದೋಕ. ಅವನ ಕಟ್ಟುಪಾಡೆಲ್ಲೋಯ್ತೋ, ಅವನ ಆಜ್ಞೆ ಎಲ್ಲೋಯ್ತೋ, ಇಂದ ಪರಮಾತ್ಮ ಅಲ್ಲಿ ಬರ್ತಾ ಇದ್ದಾನೆ ಅಂತಕ್ಕಂಥದ್ದು ಗೊತ್ತಾದ ತಕ್ಷಣ ಎಲ್ಲ ಎದ್ದು ದಡ 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 ಓಡಿಬಿಟ್ರು ಸುಮ್ಮನೆ ಆಸ್ಥಾನದಿಂದ ಹೊರಗಡೆಗೆ. ಅದರಲ್ಲೂ ಕೂಡ ಭೀಷ್ಮ, ದ್ರೋಣ, ಕೃಪಾ, ಅಶ್ವತ್ಥಾಮ ಇವರೆಲ್ಲ ಓಡ್ತಿದ್ದಾರಂತೆ. ಚರಣದಲ್ಲಿ ಚಾಚಿದರು ಭೂಮೀಶ್ವರರು ಮಕುಟವನ್ನು. ದೊಡ್ಡ ದೊಡ್ಡ ದೇಶಾಧಿನಾದರು ಮಹಾರಾಜರೆಲ್ಲ ಓದಕ್ಕೆ ನಮಸ್ಕಾರ ಮಾಡಿಬಿಟ್ರಂತೆ ಪರಮಾತ್ಮನಿಗೆ. ಅನಂತ ತಾರಾ ಪರಿವೃತೆಂದು ವಿನಂತೆ ಮೆರೆದುದು ಹರಿಯ ಪದನಖವು. ಎಷ್ಟೋ ನಕ್ಷತ್ರಗಳಿಂದ ಕೂಡಿರ್ತಕ್ಕಂಥ ಚಂದ್ರ ಕಂಡಂಗೆ ಕಾಣಿಸ್ತಾ ಇದ್ದಾನಂತೆ ಪರಮಾತ್ಮ ಅವರು ನಮಸ್ಕಾರ ಮಾಡ್ತಾ ಇದ್ರೆ. ಯಾಕೆ ಅಂದರೆ ಎಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮಾತು ಭೀಷ್ಮಾಚಾರ್ಯರು ಮಾತಾಡ್ತಾರೆ ನೋಡ್ರಿ. ಅರಿತಲೈ ಮುರವೈರಿ ಸನಕಾದ್ಯರ ಸಮಾಧಿಗೆ ಸುಳಿಯದ. ಸನಕ ಸನಂದನಾದಿ ಮಹರ್ಷಿಗಳು ಕೂಡ ನಿರಂತರ ತಪಸ್ ಮಾಡಿದರೂ ಕೂಡ ಕನಸಿಗೆ ಬರದೇ ಇರತಕ್ಕಂಥ ಭಗವಂತ ಅಂಗ್ರಿಯ ದರುಶನದ ಫಲಭೋಗ ಸಾರಿದುದು ಅಸ್ಮದಾದ್ಯರಿಗೆ. ಇಂಥವ್ರಿಗೆಲ್ಲ ಈ ಪುಣ್ಯ ಸಿಕ್ಕಿದೆ ಎಂದಾಗ ಸುರನರೋರುಗರುಳು ಕೃತಾರ್ಥರು ನಿರುತತಾವಲ್ಲದೊಡೆ ನಿಮ್ಮಯ ಸರಸಿಜಾಂಗ್ರಿಯ ಸೇವೆ ದೊರಕುವುದು ಆವ ಮುನಿಗಳಿಗೆ.
ಭೀಷ್ಮಾಚಾರ್ಯರು ಬಂದಂತಾರೆ, ಎಂತೆಂಥ ಸನಕ ಸನಂದನಾದಿಗಳ ಒಂದು ದರ್ಶನಕ್ಕೂ ಸಿಗದೇ ಇರತಕ್ಕಂಥ ಪರಮಾತ್ಮ ನೀನು, ಅವರಿಗೂ ಕೂಡ ದರ್ಶನ ಕೊಡದೇ ಇರತಕ್ಕಂಥವ್ರು ನೀನು. ಪೂಗ್ಸೆಟ್ಟೆ ನಮಗೆ ಕೊಡ್ತಾ ಇದೆಯಲ್ಲಯ್ಯ, ಇದಕ್ಕಿನ್ನ ಪುಣ್ಯ ಬೇಕಾ? ಬರ್ರಿ ಇಲ್ಲಿ ಬರ್ರಿ, ನಮಸ್ಕಾರ ಮಾಡ್ರಿ ಅಂತಿದ್ದಾರೆ ಭೀಷ್ಮಾಚಾರ್ಯರು. ಎಂದು ಗಂಗಾನಂದನನು ನಲವಿಂದ ಕೈಗೊಡೆ, ಸುರಗಿರಿಯ ತುದಿಯಿಂದ ಮರಿಮಿಂಚುಗಳ ಮುಗಿಲಿಳಿವಂತೆ ಭೂತಳಗೆ, ಅಂದು ನೀಲಾಚಲ ನಿಕಾಯದ ಸುಂದರಾಂಗದ ಕೌಸ್ತುಭ ಪ್ರಭೆಯಿಂದ ಕಾಂಚನ ರಥವ ನಿಳಿದನು ದಾನವಾರಾತಿ. ಎರಡೂ ಕೈ ಆ ಕಡೆ ಭೀಷ್ಮ, ಈ ಕಡೆ ದ್ರೋಣಾಚಾರ್ಯ ಹಿಡ್ಕೊಂಡು ನಿಧಾನವಾಗಿ ರಥದಿಂದ ಕೆಳಕ್ಕಿಳಿಸಿದರೆ ಸುಮ್ಮನೆ ಮರಿಮಿಂಚುಗಳು ಫಳ 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 ಹೊಳಿತಕ್ಕಂಥ, ಏಕೆಂದರೆ ಅವನು ಕೋಟಿ ಸೂರ್ಯ ಪ್ರಕಾಶಮಾನವಾಗಿರ್ತಕ್ಕಂಥ ಭಗವಂತ. ಒಂದು ಸಾರಿ ಕಾಲಿಟ್ಟರೆ ಫಳ ಅಂತಂತೆ ಸುಮ್ಮನೆ ಅಂಥ ಒಂದು ಪ್ರಕಾಶಮಾನದಿಂದ ಪರಮಾತ್ಮ ಕೆಳಗಿಳಿದಿದ್ದಾನಂತೆ. ಸಮರಸವು ಸರ್ವಜ್ಞರುಗಳಂಗ್ರಿಗೆ ನಮಿಸಿದರು ಬಹಳೋ, ಲಗದ ಸಂಭ್ರಮದ ಸಿರಿ ತಲೆ ಬಾಗುತ್ತಿರ್ದುದು ನೊಸಳ ಕೈಗಳಲ್ಲಿ. ಏನು ಸಮಸ್ತ ಕೋಟ್ಯಾಂತರ ಜನ ಪರಮಾತ್ಮ ಅಂತ ಹೇಳಿ ಸುಮ್ಮನೆ ನಮಸ್ಕಾರ ಮಾಡ್ತಿದ್ದಾರಂಥವನಿಗೆ. ಉದ್ದಕ್ಕೆ ನಮಸ್ಕಾರ ಮಾಡೋರು, ಆ ಭಕ್ತಿ ಪರವಶರಾಗಿ ಕುಣಿತಕ್ಕಂಥವರು, ಏನು ಅಸಾಧ್ಯವಾಗಿರತಕ್ಕಂಥ ಭಕ್ತಿಯ ಸಂಚಾರ, ಒಂಥರ ವಿದ್ಯುತ್ ಸಂಚಾರ ಆಗ್ತಿದೆಯಂತೆ ಆ ಸಭೆ ಒಳಗೆ. ಪಾಪ ಏನು ಹೇಳಬೇಕು, ಅಷ್ಟೊತ್ತಿಗೆ ಭೀಷ್ಮಾಚಾರ್ಯರು ಬಂಗಾರದ ತಟ್ಟೆಯನ್ನು ತಂದುಬಿಟ್ಟು ಆ ಪರಮಾತ್ಮನ ಆ ಪಾದ ಕಮಲಗಳನ್ನು ತೆಗೆದು ಆ ತಟ್ಟೆಯಲ್ಲಿಟ್ಟುಬಿಟ್ಟು ಇದನ್ನು ಪ್ರೋಕ್ಷಣೆಯನ್ನು ಇದು ಮಾಡಿಬಿಟ್ಟು ಪಾದವನ್ನು ಎಲ್ಲ ತೊಳೆದುಬಿಟ್ಟು ಆ ನೀರನ್ನು ಪ್ರೋಕ್ಷಣೆಯನ್ನು ಎಲ್ಲರಿಗೂ ಕೂಡ ಮಾಡಿದಾರಂತೆ. ಆದರೆ ಇಷ್ಟೆಲ್ಲ ಆದರೂ ಕೂಡ ದುರ್ಯೋಧನ ಕಮಲನಯನದ ದೇವನೇ ಸಾಕೆ ಮಗೆ ಮಾಡುವುದೇನೆನುತ ತತ್ಕುಮತಿ ಕೌರವ ನಿಳಿಯದಿದ್ದನು ಸಿಂಹವಿಷ್ಟರವ. ಇಡೀ ಸಮಸ್ತ ಸಭೆನೇ ಹೋಗಲು ನಮಸ್ಕಾರ ಮಾಡಿದರೂ ಕೂಡ ದುರ್ಯೋಧನ ಯಾವುದೋ ಒಂದು ಈ ಕಡೆ ಎಲ್ಲೋ ನೋಡ್ಕೊಂಡು ಅಹಂಕಾರದಿಂದ ಕುತ್ಕೊಂಡಿದ್ದಾನಂತೆ. ಇನ್ನೆಂಥ ಒಂದು ಗರ್ವ ಇರಬೇಕು ಅವನಿಗೆ, ಇನ್ನೆಂಥ ಒಂದು ನಾನತ್ವ ಇರಬೇಕು. ಅದಕ್ಕೆ ಅಹಂಕಾರ ಇರಬಾರ್ದು ಮನುಷ್ಯನಿಗೆ. ಆ ಪಕ್ಕದಲ್ಲಿ ಒಂದು ಸಿಂಹಾಸನ ತಗೊಂಡು ಹಾಕಿದಾರಂತೆ ಪರಮಾತ್ಮನಿಗೆ. ದುರ್ಯೋಧನ ಮೇಲಿದನಂತೆ. ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾ ಇದ್ದರೆ ಪರಮಾತ್ಮನಿಗೆ ಆ ದುರ್ಯೋಧನನ ಪಕ್ಕದಲ್ಲಿ ಒಂದು ಚಿಕ್ಕ ಸಿಂಹಾಸನವನ್ನು ಹಾಕಿದ್ದಾರೆ. ಪರಮಾತ್ಮ ಹೋಗಲು ಕುತ್ಕೊಂಡಿದ್ದಾನಂತೆ. ಇವನೆಂತೋನು ಅಂದರೆ ಸೆಣಸು ಸೇರದ ದೇವ, ಪ್ರತಿಷ್ಠೆಗಳು ಪರಾಕ್ರಮಗಳು ಅಹಂಕಾರಗಳು ಹತ್ತಿರಕ್ಕೆ ಬಿಟ್ಕೊಳ್ಳದೇ ಇರತಕ್ಕಂಥವನು ಪರಮಾತ್ಮ. ಇದಿರಲಿ ಮಣಿಯ ದಾಸನ ಕಾಣುತ್ತವೆ. ತಲೆ ತಗ್ಗಿಸದೇ ಇರತಕ್ಕಂಥ ದುರ್ಯೋಧನನ ಅಹಂಕಾರವನ್ನು ನೋಡಿಬಿಟ್ಟು ಧಾರುಣಿಯ ನೊತ್ತಿದನು ಉಂಗುಟದ ತುದಿಯಿಂದ ನಸುನಗುತ್ತಾ. ತನ್ನ ಹೆಂಡತಿಯಾಗಿರ್ತಕ್ಕಂಥ ಭೂದೇವಿಗೆ ಸನ್ನೆಯನ್ನು ಮಾಡಿದನಂತೆ. ಹಿಂಗೆ ಕಾಲಿನಿಂದ ಅವನ ಮುಖ ನೋಡ್ಕೊಂತ, ಅಂದರೆ ಧಾರುಣಿಯ ನೊತ್ತಿದನು, ಭೂಮಿಯನ್ನು ಒತ್ತಿದನಂತೆ. ಏನಾಯ್ತು ಗೊತ್ತಾ? ಮಣಿಖಚಿತ ಕಾಂಚನದ ಪೀಠದ ಗೊಣಸು ಮುರಿದುದೋ. ಆ ಮಣಿಖಚಿತವಾಗಿರ್ತಕ್ಕಂಥ ಕಾಂಚನ ಪೀಠದ ಗೊಣಸು ಒಂದು ಸಾರಿ ಲಟಕ್ ಅಂದುಬಿಡ್ತು. ಸಿಂಹಾಸನದ ಯಾವುದೋ ಒಂದು ಮೊಳೆನೋ ಸ್ಕ್ರೂನೋ ಕಿತ್ಕೊಂಡ್ಬಂದುಬಿಡ್ತು. ಯಾಕೆಂದರೆ ಭೂಮಿ ವ್ಯತ್ಯಾಸ ಆಗಿಬಿಡ್ತು. ಮೇಲೆ ಸುರಸಂದಣಿಗಳು ಹಾಯನೆ ಕವಿದು ಬಿದ್ದನು ಹರಿಯ ಚರಣದಲ್ಲಿ. ಮೇಲೆ ಆಕಾಶದಲ್ಲಿ ಈಗ ಅದು ಲಟಕ್ ಅಂದುಬಿಡ್ತಾ. ಯಾವಾಗ ಸಿಂಹಾಸನ ಮೇಲಿನಿಂದ ದುರ್ಯೋಧನ ಉರುಳಿಕೊಂಡು ಬರ್ತಾ ಇದ್ರೆ ಮೇಲೆ ದೇವತೆಗಳು ಎಲ್ಲ ಸೈನಿಕರು ಅಲ್ಲೆಲ್ಲ ಹಿಡ್ಕೊಳ್ರು ಅಂಬಷ್ಟೈತಿ ಸೀದಾ ಬಂದವನು ಪರಮಾತ್ಮನ ಕಾಲಿಗೆ ಬಿದ್ದಿದನಂತೆ. ಇದಿನ್ನೊಂದು ಅವಮಾನ. ಅವನು ಬೇಕಾದ ಅಡಿಗೆಯನ್ನು ಮಾಡಿಸಿದ್ದೀನಿ, ನಮ್ಮ ಮನೆಗೆ ಹರಿ ಬರಲಿ ಅಂತ ಕಾಯ್ತಾ ಇದ್ನಲ್ಲ, ಅವನ ಮನೆ ಮುಂದೆ ವಿದುರನ ಮನೆಗೆ ಹೋಗಿದ್ದು ಮೊದಲನೇ ಅವಮಾನ. ನನ್ನ ಹತ್ರ ಇದೆ ಎಲ್ಲ, ನಾನು ಕೂಡ ನನ್ನ ಹತ್ರ ಇಲ್ಲದೇ ಇರತಕ್ಕಂಥ ವಸ್ತುವೇ ಇಲ್ಲ, ನಾನು ಏನು ಬೇಕಾದರೂ ಮಾಡಬಲ್ಲೆ ಅಂತಕ್ಕಂಥ ಒಂದು ಅಹಂಕಾರವನ್ನು ಹೊಂದಿರತಕ್ಕಂಥ ದುರ್ಯೋಧನನ ಮನೆ ಮುಂದೆ ಹಾಲಿನ ಹೊಳೆಯನ್ನೇ ಹರಿಸಿರ್ತಕ್ಕಂಥದ್ದು ಅವಮಾನವಲ್ಲವೇ? ಅದು ಎರಡನೇ ಅವಮಾನ. ಅಷ್ಟು ಜನ ಮಹಾರಾಜರೆದುರಿಗೆ ಉರುಳಿಕೆಂಬಂದು ಬಿದ್ದಿದ್ದು ಮೂರನೇ ಅವಮಾನ. ಸಾಲದೆ ಯಾವಾಗ ಬಿದ್ನೋ ಕೆಳಗಡೆಗೆ ಎತ್ತಿದ್ನಂತ ಮ್ಯಾಲಕ್ಕೆ ಪರಮಾತ್ಮ. ಏನಪ್ಪ ದುರ್ಯೋಧನ, ಎಲ್ಲರೂ ಆತ್ರ ಪಟ್ಟಂಗೆ ಕೊಡಬಾರ್ದ ನೀನು? ಪಡ್ಬೋದ ನೀನು? ಅವ್ರಿಗಂತೂ ಕೆಲಸ ಇರಲಿಲ್ಲ,
ಬರ್ತಾ ಇದ್ದರು, ಓಡಿ ಬರ್ತಿದ್ರು. ನೀನು ಮಹಾರಾಜ, ಚಕ್ರವರ್ತಿ ಎಲ್ಲ ಗೊತ್ತಿರತಕ್ಕಂಥವನು, ನಿನಗ್ಯಾಕ ಇಷ್ಟು ಅವಸರ? ನಿಧಾನವಾಗಿ ಒಂದು ನಮಸ್ಕಾರ ಮಾಡಬೇಕಾಗಿತ್ತು. ತಪ್ಪಾವುದೇನುತ ಎತ್ತಿದನು ಮಸ್ತಕವ, ತೀರ ಬಂದು ಬಿದ್ದಿದ್ದು, ಇನ್ನೇನು ತಪ್ಪೇನಾಗಲಿಲ್ಲ ಹೇಳು, ನನ್ನ ಕಾಲಿಗೆ ನೀನು ಬೀಳಬೇಕಾದ್ದೆ ಅಂತ ಹೇಳಿಬಿಟ್ಟು ಅವನ ತಲೆಯನ್ನು ಎತ್ತಿದನಂತೆ. ಕುಶಲವೇ ಕುರುರಾಯ ಅಂತ ಹೇಳಿಬಿಟ್ಟು ಪಕ್ಕದಾಗ ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿದ ಮೇಲೆ ಮಾತಾಡಿಸ್ತಾನಂತ ಇವನೇ. ಸ್ವಲ್ಪ ಹೊತ್ತು ಆಸ್ಥಾನ ಮೌನವಾಗಿದೆ. ಕುಶಲವೇ ಕುರುರಾಯ, ದುರ್ಯೋಧನ ಆರೋಗ್ಯವಾಗಿದೆಯೇನಪ್ಪ? ಯಾಕೆಂದ್ರೆ ಆವಾಗಲೇ ಬಂದು ಬಿದ್ದಿದ್ದಾನೆ, ಇನ್ನೆಲ್ಲಿ ಆರೋಗ್ಯ? ಬಾರೈ ಮುಸುಗುಡದು ಗುಡವಿದೇಕೆ ಕುಶಲವೇ ಕುರುರಾಯ. ಯಾಕಪ್ಪ ಮುಖ ನೋಡಿದರೆ ದುಗುಡ ಇದೆಯಲ್ಲ? ಬಾ ಎಂದು ಅಸುರರಿಪು ಕೌರವನ ಕರೆದನು ತನ್ನ ಸಮ್ಮುಖಕ್ಕೆ. ಬಾರಯ್ಯ ನನ್ನ ಹತ್ರಕ್ಕೆ ಅಂತ ಕರೆದ್ರೆ ಏನು ಹೇಳ್ತಾನ ದುರ್ಯೋಧನ? ಉಸುರಲಮ್ಮೆನು ಭಾವ, ಭಾವ ನಿನ್ನ ಹತ್ರ ತೀರ್ಥ ತಗೊಂಡ್ರೆ ಸೀತಾ, ಮಂಗಳಾರತಿ ತಗೊಂಡ್ರೆ ಉಷ್ಣ, ಬೇಡಪ್ಪ ನಿನ್ನ ಸಾವಾಸ ನನಗೆ. ಯಸಕಬ ಸಲುಗೆಯ ನೇಮವಾದೊಡೆ ಬಿಸಜಲೋಚನ ಭಿನ್ನಹ ಅವಧರಿಸಬೇಕೆಂದ. ಈಗ ನೀನು ಮಾತಾಡು ಅಂದ್ರೆ ನಾನು ಮಾತಾಡ್ತೀನಿ, ಏನೋ ಮಾತಾಡ್ಬೋದಾ? ಧೈರ್ಯವಾಗಿ ಮಾತಾಡು ದುರ್ಯೋಧನ, ಏನೋ ತೊಂದರೆ ಇಲ್ಲ. ಅವು ದುರ್ಯೋಧನ ಹೇಳ್ತಾನಂತೆ, ಭಾವ ಕೃಷ್ಣ, ನೀವು ವಿಜಯಿಂಗೈವಿರೆಂದು ಮಹಾವಿಳಾಸದೊಳಿ ಅಳವಡಿಸಿ ನಾನಾ ವಿಧದ ಷಡುರಸವ ಗರುಡಿಯಲಿಂದು ಸವೆಸಿದೆನು. ಪರಮಾತ್ಮ ನೀನು ಬರ್ತೀಯ ಅಂತ ಹೇಳಿಬಿಟ್ಟು ನಾನು ಕಾದಿದ್ದು ಬೇಕಾಗಿರ್ತಕ್ಕಂಥ ಅಡುಗೆಯನ್ನು ನಮ್ಮ ಅಡುಗೆ ಮನೆಯಲ್ಲಿ ಮಾಡಿಸಿದರೆ, ದೇವಾ ನಮ್ಮರ ಮನೆಗೆ ಬಾರದೆ ನೀವು ವಿದುರನ ಮನೆಯಲ್ಲುಂಡಿರಿ, ಗೋವಳಿಗತನ ನಿಮ್ಮ ಮೈಸಿರಿ ತಪ್ಪದಾಯ್ತೆಂದ. ನಮ್ಮನಿಗೆ ಬಂದು ಊಟ ಮಾಡಯ್ಯ ಅಂತ ನಾನು ಅಡುಗೆ ಮಾಡಿಸಿದರೆ, ನೀನು ಹೋಗಿ ಕೆಲಸಕ್ಕೆ ಬರದೇ ಇರತಕ್ಕಂಥ ಒಬ್ಬ ದಾಸಿ ಪುತ್ರನಾಗಿರ್ತಕ್ಕಂಥ ವಿದುರನ ಮನೆಗೆ ಊಟ ಮಾಡಿದೀಯಲ್ಲ, ನಿನ್ನಣೆ ಬಾರ ಏನು ಅನ್ನೋದು ನೀನು ಓಟಕ್ಕೆ ಹೋದಾಗೆ ಗೊತ್ತಾಯ್ತು ನನಗೆ. ಎಲ್ಲಿಗೆ ಹೋಗಬೇಕು ಎಲ್ಲಿಗೆ ಬಿಡಬೇಕು ಅನ್ನೋ ಜ್ಞಾನನೇ ನಿನಗಿಲ್ಲಯ್ಯ. ಈ ಕೃಪನ ನೀ ದ್ರೋಣ ನೀ ಗಂಗಾ ಕುಮಾರನ ಮನೆಯ ಹೊಗೆದೆ ಅವಿವೇಕ ತೊತ್ತಿನ ಮಗನ ಮನೆಯಲ್ಲಿ ಹಸಿವನೂಕಿದಿರಿ. ಈ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇಂಥ ಪುಣ್ಯಾತ್ಮನ ಮನೆಗೆ ಹೋಗ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಅವ್ರ ಮನೆಗೆ ಹೋಗಬಾರ್ದ? ನೀವು ನೇರವಾಗಿ ಎಲ್ಲಿಗೆ ಹೋಗಿದ್ದೀರಿ? ತೊತ್ತಿನ ಮಗನ ಮನೆಯಲ್ಲಿ ಹಸಿವನ್ನು ಹೋಗಿದ್ದೀರಿ. ಒಬ್ಬ ಸಾಮಾನ್ಯವಾಗಿರ್ತಕ್ಕಂಥ ದಾಸಿಪುತ್ರನ ಮನೆಗೆ ಹೋಗಿದ್ದೀರಿ ನೀನು. ಊಟಕ್ಕೆ ಮಾಡಕ್ಕೆ ನೀನು ಹೋಗಿದ್ದೀರಿ. ಕೃಷ್ಣ ನಿನ್ನೇನು ತಪ್ಪೇಳು? ಸಾಕಿದಾತನು ನಂದಗೋಪನು, ನಂದಗೋಪ ನಿನ್ನನ್ನು ಸಾಕಿರೋದು. ಮತ್ತು ಅದೇ ಹಣೆ ಬಾರ ನಿನಗೆ ಬರುತ್ತಾಗಲಿ, ಬೇರೆ ಬರುತ್ತಾ ಕೃಷ್ಣ? ಇಂಥ ಮಹಾರಾಜರ ಮನೆಗೆ ಬರ್ತಕ್ಕಂಥ ಒಂದು ಶಕ್ತಿ ನಿನಗೆಲ್ಲಿದೆ ಕೃಷ್ಣ? ಆ ಮನಸ್ಸು ನಿನಗೆ ಬರುತ್ತಾ ಕೃಷ್ಣ? ಬರಲ್ಲ. ಕಾಕ ಬಳಸಲು ಸಲ್ಲದೆ ನಿಮಗೇಕೆ ರಾಯರ ನೀತಿ ಎಂದನು ನಗುತ ಕುರುರಾಯ. ನಿನಗ್ಯಾಕಯ್ಯ ರಾಯರ ನೀತಿ? ಮಹಾರಾಜರ ಮನೆಗೆ ಬರದಂಗೆ ಹೋಗ, ದಾಸಿ ಪುತ್ರನ ಮನೆಗೆ ಹೋಗಿ ಊಟ ಮಾಡಿದೆಯಲ್ಲ, ನಿನಗೆ ಜ್ಞಾನ ಇದೆಯಾ ಅಂದ ತಕ್ಷಣ ವಿದುರನಿಗೆ ಸಿಟ್ಟು ಬಂದ್ಬಿಡ್ತಂತೆ. ಕುರುಪತಿಯ ಬಿರುನುಡಿಯ ಕೇಳಿದು ಕರ್ಣದಲ್ಲಿ ಕೋಪಾಗ್ನೆಯುಕ್ಕಲು ಕೆರಳಿ ನಿರ್ಭೀತಿಯಲ್ಲಿ ನುಡಿದನು ವಿದುರನ ಸಂಗೆ. ದುರುಳ ನೀನಾಡಿದ ನುಡಿಗೆ ಉತ್ತರವನೀಯಲದೇಕೆ ನಿನ್ನಯ ವರ ಜನನಿಗೆ ಆದಿಯಲ್ಲಿ ಗಂಡನದಾರು ಹೇಳಿ ಮುಚ್ಚಲೆ ಬಾಯಿ ಎಂದದು. ಯಾರು? ವಿದುರ ದುರ್ಯೋಧನನ್ನ. ಏನು ಬೊಗಳ್ತೀಯೋ ನೀನು? ಅವ್ರು ಚಿಕ್ಕಪ್ಪ ತಿರ್ಗ, ನಾಚಿಕೆ ಆಗಲ್ಲ ಮಾತಾಡೋದಕ್ಕೆ. ನೀನು ನನ್ನ ದಾಸಿಪುತ್ರ ಅಂತ ಬೊಗಳ್ತೀಯ? ಲೇ, ನಿಮ್ಮಮ್ಮನಿಗೆ ಮೊದಲನೇ ಗಂಡ ಯಾರಲೇ ಅಂತ ತಿಳ್ಕೊಂಡಿದೀಯಾನೆ ನೀನು? ದಗ ಅಂದ್ಬಿಡ್ತು ಹೊಟ್ಟೆ ಒಳಗೆ ವಿದುರನಿಗೆ. ಬೊಗಳ ಮೊದಲೇನ? ನಿನ್ನ ಹುಟ್ಟಿಸಿ ದೊಡ್ಡವನು ಮಾಡಿ ಸಾಕಿ ಸಲಹಿದ್ದಕ್ಕೆ ಯಾತ್ರ ಮಾತಾಡ್ತಿದ್ದೀಯ ನೀನು? ನನ್ನ ದಾಸಿಪುತ್ರ ಅಂತಿದೀಯಲ್ಲ, ನಿಮ್ಮಪ್ಪ ಯಾರು ಅಂತ ತಿಳ್ಕೊ ಮೊದಲು ನೀನು, ಆಮೇಲೆ ನನ್ನ ಜೋಲಿಗೆ ಬರ್ಮಿಂತಿ. ವಿದುರ ಕೇಳಲೆ ಹೇಳ್ತೀನಿ. ವಿದುರ ಇವನು ದುರ್ಯೋಧನ ಕೇಳು ಹೇಳ್ತೀನಿ. ಮೊದಲು ನಿಮ್ಮಮ್ಮನ ಒಂದು ಜಾತಕದಲ್ಲಿ ಏನು ಬರೆದಿತ್ತು ಗೊತ್ತೇನೋ? ಇಷ್ಟು ಸೈನ್ಯ ಎಲ್ಲ ಸೈಲೆಂಟ್ ಆಗಿದೆ. ಯಾರು ಮೊದಲು ಆ ನಿಮ್ಮಮ್ಮ ಗಾಂಧಾರಿಗೆ ತಾಳಿ ಕಟ್ತಾರೋ ಅವರು ಪ್ರಾಣ ತಕ್ಷಣ ಹೋಗಬೇಕು ಅಂತ ಅವಳ ಜಾತಕದಲ್ಲಿ ಬರೆದಿತ್ತಲೇ ದುರ್ಯೋಧನ. ಅದಕ್ಕೆ ಮೊದಲು ಏನು ಮಾಡಿದ್ರು ಗೊತ್ತೇನೋ? ಮೊದಲು ನಿಮ್ಮಮ್ಮಗೆ
ಕತ್ತೆಗೆ ಮುಟ್ಟಿಸಿ ತಾಳಿ ಕಟ್ಟಿಸಿದರು. ಆಮೇಲೆ ಧೃತರಾಷ್ಟ್ರನ ಮದುವೆ ಮಾಡಿದರು ಕತ್ತೆ ಸತ್ತ ಮೇಲೆ. ನನ್ನ ದಾಸಿ ಪುತ್ರ ಸರಿ, ನೀನ್ಯಾರು? ನೀನು ಕತ್ತೆ ಮಗ, ನೀನು ನಾಚಿಕೆ ಆಗಲ್ಲ ಬೊಗಳೋದಕ್ಕೆ? ನಿಜ ಅರ್ಥ ಮಾಡ್ಕೊಂಡು ಮಾತಾಡಬೇಕು ದುರ್ಯೋಧನ. ಕಟು ಮುಳಿಸಿನಲ್ಲಿ ಭೀಮ ನಿನ್ನಯ ತೊಡೆಗಳನ್ನು ಕಡಿದ ಸಮಯದೊಳ್ ತಡೆದು ನಿನ್ನನು ಕಾಯಬೇಕೆಂದುಳು ಹೆದೆನುದನುವ ಕೆಡೆ ನುಡಿಸಿಕೊಂಡಿನ್ನು ಕಾವೆನೇ ನುಡಿದು ಬಲವೇನುತ ವಿದುರನು ಹಿಡಿದು ಬಿಲ್ಲನು ಮುರಿದನ ಕುರುರಾಯ ಬೆರಗಾಗಿ. ನಿನ್ನ ಹತ್ರ ಉಪ್ಪು ಸೊಪ್ಪು ತಿಂದಿದ್ದಕ್ಕೆ ನಿನ್ನ ಪ್ರಾಣ ಉಳಿಸಬೇಕು. ಒಂದಲ್ಲ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಬೇಕಾದ್ರೆ ಏನೋ ಕಡು ಮುಲಿಸಿನಲ್ಲಿ ಭೀಮ ನಿನ್ನಯ ತೊಡೆಗಳನ್ನು ಕಡಿಯುವ ಸಮಯದೋಳ್. ಭೀಮಸೇನ ಮುಂದೆ ನಿನ್ನ ತೊಡೆಗಳನ್ನು ಹೊಡಿತಾನೆ, ತೊಡೆಗಳನ್ನು ಹೊಡೆದೇ ಕೊಲ್ತಾನೆ. ಅಂತಹ ಸಂದರ್ಭದಲ್ಲಿ ನಿನ್ನ ಉಪ್ಪು ಸೊಪ್ಪು ತಿಂದಿರತಕ್ಕಂಥ ನಾನು ನಿನ್ನ ಉಳಿಸಬೇಕು ಅಂತ ಹೇಳಿಬಿಟ್ಟು ನಿನ್ನ ಪ್ರಾಣವನ್ನು ಕಾಪಾಡತಕ್ಕಂಥ ಒಂದು ಬಾಣವನ್ನು ಬಚ್ಚಿಟ್ಟಿದ್ದೆ. ಇಂಥ ಕೆಲಸಕ್ಕೆ ಬರದೇ ಇರೋ ಮಾತುಗಳನ್ನು ಮಾತಾಡಿಸ್ಕೊಂಡು ನಾನ್ಯಾಕಯ್ಯ ನಿನ್ನ ಪ್ರಾಣ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ದಡ 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 ಮನೆಗೆ ಹೋಗಿ ಆ ಮಂತ್ರಾಸ್ತ್ರವನ್ನು ತಂದು ಆ ಆಸ್ಥಾನದಲ್ಲೇ ಪಟ 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 ಮುರಿದು ಬಿಸಾಕ್ಬಿಟ್ನಂತೆ. ಹಿಡಿದ ಬಿಲ್ಲನು ಮುರಿದನ ಕುರುರಾಯ ಬೆರಗಾಗಿ. ಪಟ 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 ಮುರಿದು ಯಾವಾಗ ಬಿಸಾಕ್ಬಿಟ್ನೋ. ದುರ್ಯೋಧನನಿಗೆ ಇಂಥ ಒಂದು ಅನಾಹುತ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಏನೋ ಅಹಂಕಾರದಿಂದ ಮಾತನ್ನಾಡಿಬಿಟ್ಟಿದ್ದ. ಇವಾಗೇನು ಮಾಡಬೇಕು? ಮಾತಾಡಿದ್ರೂ ಹೋಯ್ತು, ಮುತ್ತು ಒಡೆದರೂ ಹೋಯ್ತು ಅಂತ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ. ಇವಾಗ ಇವನೇ ಜಗಳಕ್ಕೆ ತೆಕ್ಕೊಂಡಿದ್ದಾನೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬಾರ್ದಾಗಿತ್ತ? ಧನು ಮುರಿಯ ಗಾಂಧಾರಿ ಕತಲೋಚನರು ಮಮ್ಮಲ ಮರುಗಿದರು. ಆ ಬಾಣ ಮುರಿದೋದ ತಕ್ಷಣ ಧೃತರಾಷ್ಟ್ರ ಆಮೇಲೆ ಗಾಂಧಾರಿ ಮರುಗಿಬಿಟ್ರಂತೆ. ಯಾಕೆಂದರೆ ಇವತ್ತು ದುರ್ಯೋಧನ ಸತ್ತಂಗಾಯಿತು. ಭೀಮ ದುರ್ಯೋಧನ ಇವತ್ತೇ ಕೊಂದಂಗಾಯಿತು. ಭೂಪನ ದುಗುಡ ಮಿಗಿಲಾಯಿತ್ತು. ಭೀಷ್ಮ ದ್ರೋಣರು ಅಳಲಿದರು. ಭೀಷ್ಮ ದ್ರೋಣರು ಕೂಡ ಅಳಲಿಬಿಟ್ಟಿದ್ದಾರೆ. ಮನದ ಹರುಷದಿ ನಗುತ ಮಧುಸೂದನು ನುಡಿದನು ಮರುಳು ಕೌರವ ಜನಪ ಮತ್ತೆ ನಮ್ಮಯ ಶೀಲ ಬೇರೆಂದ. ಲೇ ಅವ ಕೃಷ್ಣ ಅಂತ ನನ್ನ ದುರ್ಯೋಧನ, ಊಟಕ್ಕಲ್ಲ ಬಂದಿರೋದು ನಾನು. ಸ್ವಲ್ಪ ಆಲೋಚನೆ ಮಾಡು, ನಾನು ಯಾತಕ್ಕೆ ಬಂದಿದ್ದೀನಿ ಅಂತ. ಈಗಿದು 4ನೇ ಅವಮಾನ ಆಯ್ತು ಅವನಿಗೆ. ಅವನು ಪ್ರಾಣನೇ ಹೋದಂಗಾಯಿತು. ಇದಕ್ಕೆ ಕಣಪ್ಪ ಬಂದಿರೋದು ನಾನು. ಏನಂದ್ಕೊಂಡಿದೀಯೋ ಸಂಧಾನ ಅಂದರೆ? ಲೇ ದುರ್ಯೋಧನ, ನಮ್ಮನಿಗೆ ಊಟ ಮಾಡಲಿಲ್ಲ ಅಂತ ಮಾತಾಡ್ತೀಯಲ್ಲ, ನಿನಗೆ ಉತ್ತರ ಕೊಡ್ತೀನಿ ನೋಡು ಅಂತ ಕೃಷ್ಣ ಪ್ರಾರಂಭ ಮಾಡಿದಾನೆ ಮಾತಾಡೋದಕ್ಕೆ. ದುರ್ಯೋಧನ, ಪ್ರಿಯದಲುಂಬುದು ಮೇನು ವಿಭುದಾಶ್ರಯದಲುಂಬುದು ಮಾನವರಿಗಿದು ನಿಯತವಿಂತಿಲ್ಲದೊಡೆ ಕೇಳೈ ಕೌರವರ ರಾಯ. ಪ್ರೀತಿಯಿಂದ ಕರೆದ್ರೆ ಬಂದು ಊಟ ಮಾಡ್ಬೋದು, ಇಲ್ಲ ವಿಭುದಾಶ್ರಯದಳುಂಬುದು ಇನ್ಯಾರಾದರೂ ಪುಣ್ಯಾತ್ಮರು ಕರೆದ್ರೆ ಹೋಗಿ ಪರಮಾತ್ಮ ಬಾರಪ್ಪ ಅಂದರೆ ಊಟಕ್ಕೆ ಹೋಗ್ಬೋದು. ಆದರೆ ಪ್ರಿಯನು ನೀನಲ್ಲೆ ಮಗೆ, ನೀನು ನನಗೆ ಪ್ರಿಯನೂ ಅಲ್ಲ. ವಿಬುಧಾಶ್ರಯನು ತಾ ಮುನ್ನಿಲ್ಲ, ಇನ್ನು ಸ್ನೇಹಿತನ ಅಥವಾ ಬೇಕಾದವನ ಅದೂ ಅಲ್ಲ. ನಿನ್ನಾಲಯದಲ್ಲಿ ಯಮಗೆ ಊಟ ಸಂಭವಿಸುವುದು ಹೇಳೆಂದ. ಇದು ಕಣಯ್ಯ ರಾಜನೀತಿ. ಪ್ರಿಯದಲುಂಬುದು ಮೇಣು ವಿಬುಧಾಶ್ರಯದಲುಂಬುದು. ಪ್ರಿಯದಿಂದ ಕರೆದ್ರೆ ಹೋಗ್ಬೋದು, ಊಟ ಮಾಡ್ಬೋದು. ಸ್ನೇಹಿತರ ಯಾವ ಅಂದರೆ ಹೋಗಿ ಊಟ ಮಾಡ್ಬೋದು. ಗೊತ್ತಿರತಕ್ಕಂಥವ್ರ ಮನೆಗೆ ಊಟ ಮಾಡ್ಬೋದು, ಬಂಧುಗಳ ಮನೆಗೆ ಊಟ ಮಾಡ್ಬೋದು. ನೀನು ಬಂಧು ಇರ್ಬೋದಿಲ್ಲ ಅಂತ ಅಲ್ಲ, ಆದರೆ ನೀನು ಪ್ರೀತಿಯಿಂದ ನನ್ನನ್ನು ಕರೀತಿಲ್ಲ, ನಾನು ಬರ್ತಾ ಇಲ್ಲ. ಪಾಂಡವರು ನನಗೆ ಇಷ್ಟವಾದವರು, ಪಾಂಡವರು ನೀನು ಬೇಕಾಗದೇ ಇರತಕ್ಕಂಥವನು. ಆದ್ದರಿಂದ ನನಗೆ ನೀನು ಬೇಕಾಗದೇ ಇರೋನೆ. ಅದಕ್ಕೋಸ್ಕರ ನಿಮ್ಮ ಮನೆಗೆ ಊಟಕ್ಕೆ ಬಂದಿಲ್ಲ. ಅದಕ್ಕೆ ನಾನು ಊಟಕ್ಕೆ ಬಂದಿಲ್ಲ. ನಿನ್ನಾಲಯದಲ್ಲಿ ಊಟ ಎಂತು ಸಂಭವಿಸುವುದು ಹೇಳಿಂದ. ಬಗೆಯ ನೀ ಪಾಂಡವರಿಗಹಿತನೋ ವಿಗಡ ಪಾಂಡವರೆನ್ನ ಜೀವನ. ಯೋಚನೆ ಮಾಡಿ ನೋಡಿದರೆ ಪಾಂಡವರಿಗೆ ನೀನ ಹಿತ, ನೀನು ಶತ್ರು. ವಿಗಡ ಪಾಂಡವರೆನ್ನ ಜೀವನ, ಪಾಂಡವರು ನನ್ನ ಜೀವನ. ಮತ್ತು ನಾನು ಯಾಕೆ ನಿನಗೆ ಊಟಕ್ಕೆ ಬರಲಿ ನಿನ್ನ ಮನೆಗೆ? ನೀನು ನನಗೆ ಶತ್ರುವೇ. ಹಾಗೆ ಏನು ನಂಬುವೇನು ಎಂತು ಹೇಳೈ ಕೌರವರ ರಾಯ. ಶತ್ರುಗಳನ್ನು ಹೆಂಗಯ್ಯ ನಂಬಲಿ ನಾನು? ನೀನೇ ಹೇಳು.
ಆವಾಗ ಪಕ್ಕದಾಗಿ ಇವನು ದುಶ್ಯಾಸನ ಇದ್ದ. ಏ ದುರ್ಯೋಧನ, ನಾನೊಂದು ಮಾತು ಹೇಳ್ತೀನಿ ಕೇಳು. ಸೇರುವನು ಸಕಲಂಕ ಚಂದ್ರನು ಮಾರಿದಿಗೆ ನೀನ ಕಿಳ ಗೋಪಿ ಜಾರ ಜಾರೆಯ ಮಕ್ಕಳಿಗೆ ನೀ ಜೀವ ತಪ್ಪೇನೋ ಆರು ತಮ್ಮಂದುದ ಮಹಾತ್ಮರ ಸೇರುವರಲೈ ಪಾಂಡು ಪುತ್ರರ ಕೂಡೆ ಮಗೆ ನಾವೆನ್ನೆ ನೀ ಬಂದನು ಹೇಳೆಂದ. ದುಶ್ಯಾಸನಲ್ಲ, ದುರ್ಯೋಧನ ಹೇಳ್ತಾನೆ. ಮುಚ್ಚಾಯ ಬಾಯಿ ಅಂದ ದುರ್ಯೋಧನ ಕೃಷ್ಣನ. ಏನು ಮಾತಾಡ್ತಿದ್ಯಾ ನೀನು? ಸೇರುವನು ಸಕಳಂಕ ಚಂದ್ರನು ವಾರಿದಿಗೆ ನೀನ ಕಿಳ ಗೋಪಿ ಜಾರ ಜಾರೆಯ ಮಕ್ಕಳಿಗೆ ನೀಜಿ. ಚಂದ್ರ ಪೂರ್ವದಲ್ಲಿ ಹುಟ್ಟಿದರೆ ಪಶ್ಚಿಮದಲ್ಲೇ ತಾನೇ ಮುಳುಗಬೇಕು. ಆ ರೀತಿ ನೀನು ನಿನ್ನ ಹಣೆಬಾರಕ್ಕೆ ಸರಿಯಾಗಿ ಆ ಪಾಂಡವರಿಗೆ ಬೇಕಾಗಿರತಕ್ಕಂಥವನು, ಅದಕ್ಕೆ ಸರಿಯಾದ ಊಟಕ್ಕೆ ನೀನು ಇವ್ರ ಮನೆಗೆ ಹೋಗಿದೀಯಾ, ವಿದುರನ ಮನೆಗೆ. ನಿಮಗೆ ಸರಿ ಹೋಗಿದೆ, ಬಗೆ ಏನಿ ಆಯ್ತಲ್ಲ. ಆರು ತಮ್ಮಂದದ ಮಹಾತ್ಮರ ಸೇರುವರಲೈ ಪಾಂಡುಪುತ್ರರ ಕೂರುಮೆಗೆ ನಾನೆನ್ನೆ ನೀ ಬಂದರು ಹೇಳಿಂದ. ಮೊದಲು ನೀನು ಬಂದಿರೋ ಮಾತುಗಳೆಲ್ಲ ಏನಕ್ಕೆ ಬಂದಿದೀಯ ಹೇಳೋ. ಅವಾಗ ಪರಮಾತ್ಮ ಹೇಳ್ತಾನಂತೆ, ರೇ ದುರ್ಯೋಧನ, ಕುಲದವನ ಹೃದಯ ಅಂಧಕಾರದ ಕಳಚಲೆಂದು ಹಿಮಾಂಶು ಹರಹಿದ ನೆಳೆಯ ಬೆಳುದಿಂಗಳ ನೆನಲು ಸುರರಿಪು ಕುಲಾಂತಕನು ತೊಳಪ ದರುಶನ ಮಯೂಖತತಿ ಹೊಳೆ ಹೊಳೆಯ ನುಡಿದನು ತತ್ಸಭಾ ಮಂಡಲದ ಮಹಾಂಬುದಿ ನುಡಿದೆರೆಯ ತನಿ ಕಡಣ ಒಡಗಿರಲು. ನೀನು ಯಾತಕ್ಕೆ ಬಂದಿದೆಯಾ ಅಂತ ಕೇಳ್ತಾನಂತೆ ಕೃಷ್ಣಲೇ. ದುರ್ಯೋಧನ ಕರೆಕ್ಟಾಗಿ ಕೇಳಿ ಹೇಳ್ತೀನಿ. ಬಿಡು ನೆಲದ ಕೇಡುಗರ ಮಾತಿಂಗೆ ಒಡಬಡದಿರುವ ಅಂತಕನ ನಗರಿಗೆ ನಡೆಯಬೇಡ ಎಂದು ಅಸುರರಿಪು ಕೌರವನ ನೂರೆಜರೆದ. ಅನ್ಯಾಯವಾಗಿ ಅಧರ್ಮದಿಂದ ಮೋಸದಿಂದ ಜೂಜಾಡಿ ಕಿತ್ಕೊಂಡಿರತಕ್ಕಂತಹ ಸಾಮ್ರಾಜ್ಯವನ್ನು, ಅವರ ಭಾಗವನ್ನು ಅವ್ರಿಗೆ ಕೊಡೋ. ಇಲ್ಲದೆ ಇದ್ದರೆ ನಿನ್ನ ಪ್ರಾಣವನ್ನು ನಾನು ಅಷ್ಟು ಸುಲಭವಾಗಿ ಬಿಡಲ್ಲ, ನಿನ್ನೊಂದು ಗತಿ ಮುಟ್ಸತಕ್ಕ ಬಿಡಲ್ಲ ಅಂತ ಹೇಳೋದಕ್ಕೆ ನಾನು ಬಂದಿದ್ದೀನೋ ಅಂತ ಹೇಳಿಬಿಟ್ಟು ಪರಮಾತ್ಮ ಮುಂದೆ ತನ್ನ ಸಂಧಾನವನ್ನು ಮುಂದುವರಿಸ್ತಾನೆ ಅಂತಕ್ಕಂಥ ಒಂದು ಭಾಗ ನೋಡ್ರಿ. ಎಷ್ಟು ಚೆನ್ನಾಗಿ ಕುಮಾರವ್ಯಾಸ ಹೇಳಿದ್ದಾನೆ. ಆಮೇಲೆ ಇದರಲ್ಲಿ ನಾವು ಲೀನವಾದರೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೋಬೋದು. ಪರಮಾತ್ಮನ ಒಂದು ಕಾರುಣ್ಯವನ್ನು ತಿಳ್ಕೋಬೋದು. ಯಾತಕ್ಕೋಸ್ಕರ ರಾಯಭಾರಕ್ಕೆ ಹೋಗಿದ್ದಾನೆ ಭಗವಂತ ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕು ಅನ್ನೋದು. ಅಲ್ಲಿ ಅನೇಕ ತಂತ್ರಗಳನ್ನು ಉಪಯೋಗಿಸಿಬಿಟ್ಟು ದುರ್ಯೋಧನನಿಗೆ ಸಂಪೂರ್ಣವಾಗಿ ದುರ್ಯೋಧನನನ್ನು ದುರ್ಬಲ ಮಾಡೋದಕ್ಕೆ ಯಾವ ರೀತಿ ಅವನು ಒಂದು ಐಡಿಯಾ ಮಾಡ್ತಾನೆ ಅಂತಕ್ಕಂಥ ಒಂದು ವಿಚಾರವನ್ನು ನಾವು ತಿಳ್ಕೋಬೇಕು. ಆದ್ದರಿಂದ ಕೃಷ್ಣ ರಾಯಭಾರ ಬಹಳ ಅದ್ಭುತವಾಗಿರತಕ್ಕಂಥ ಒಂದು ಭಾಗ. ಇಡೀ ಮಹಾಭಾರತದ ಕೇಂದ್ರ ಬಿಂದು ಅಂತ ಹೇಳಿದರೂ ಕೂಡ ನಾವು ತಪ್ಪಾಗಲಾರದು ಅಂತ ಹೇಳ್ತಾ, ಈ ಒಂದು ಮಹಾಭಾರತದ ಭಾಗವಾಗಿರ್ತಕ್ಕಂಥ ಕೃಷ್ಣ ರಾಯಭಾರವನ್ನು ಮುಂದಿನ ಒಂದು ಭಾಗದಲ್ಲಿ ಮುಂದುವರಿಸೋಣ ಅಂತ ಹೇಳ್ತಾ, ಓಂ ಶ್ರೀ ಕೃಷ್ಣಾರ್ಪಣಮಸ್ತು.